ಆಂಟಿ. ಓ ನಮ್ಮ ಪಕ್ಕದ ಮನೆ ಪಂಕಜ್ ಅವ್ರ ಮಗ ಅಲ್ವೇನಪ್ಪ ನೀನು? ಏನಪ್ಪ ವಿಷಯ? ಆಂಟಿ, ನಮ್ಮ ಅಮ್ಮನ ಹತ್ರ ಕಾಫಿ ಕೇಳಿದೆ, ಪಕ್ಕದ ಮನೆಯಿಂದ ಸಕ್ಕರೆ ತಗೊಂಬ ಅಂದ್ರು. ಸರಿ, ನನ್ನ ಹೆಂಡತಿ ಹತ್ರ ಕೇಳಿದೆ, ಅವಳು ಪಕ್ಕದ ಮನೆಯಿಂದ ಹಾಲು ತಗೊಂಬ ಅಂದ್ಲು. ಇದೆಲ್ಲ ಇಲ್ಲಿಂದ ತಗೊಂಡೋಗೋದ್ರ ಬದಲು ಇಲ್ಲೇ ಬಂದು ಕುಡ್ಕೊಂಡು ಹೋಗೋಣ ಅಂತ ಬಂದೆ. ಆಂಟಿ, ಒಂದು ಬಿಟ್ಟಿ ಕಾಫಿ ಸಿಗ್ಬೋದಾ? ಓ ಅದಾ ವಿಷಯ. ಲೆಸ ಸೆನ್ಸ್ಕೊಂಡವಳೆ, ಹಾಲಿಲ್ದೆ ಸಕ್ಕರೆ ಇಲ್ದೆ ಕಾಫಿ ಪುಡಿ ಇಲ್ದೆ ಇವ್ನಿಗೊಂದು ಕಾಫಿ ಮಾಡ್ಕೋಬಾರೆ. ಆಂಟಿ ಸಾರಿ ಕಣಪ್ಪ, ಎಲ್ಲ ಹಾಕ್ಬಿಟ್ಟು ಕಾಫಿ ತಗೋಬಾರೆ ಇವನ್ಗೆ. ನಿನ್ನ ಹೆಸರೇನಪ್ಪ? ಮರ್ತೋದೆ. ಸ್ಯಾಂಡಿ. ಏನ ಚರಂಡಿನ? ಚರಂಡಿ ಅಲ್ಲ ಆಂಟಿ, ಸ್ಯಾಂಡಿ. ಅದೇನೇನ್ ಹೆಸರು ಬಂದ್ಬಿಟ್ಟಿದ್ಯೋ ಈ ಕಾಲದಲ್ಲಿ. ಕಾಫಿ ಕುಡಿಮ. ಅದ್ಭುತವಾಗಿದೆ ಆಂಟಿ. ಬಿಟ್ಟಿ ಕಾಫಿ ಚೆನ್ನಾಗೇ ಇರುತ್ತೆ. ನೀವ್ ಕುಡಿಯಪ್ಪ. ಇದೇನಂಟಿ, ಒಳ್ಳೆ ಸಿನಿಮಾ ಡೈರೆಕ್ಟರ್ ತರ ಪ್ಯಾಡು ಪೆನ್ನೆಲ್ಲ ಇಟ್ಕೊಂಡು ಕೂತ್ಕೊಂಡಿದ್ದೀರಾ? ಸಿನಿಮಾ ಏನಾರು ಮಾಡ್ತೀರಾ? ನಮಗೂ ಒಂದು ಚಾನ್ಸ್ ಕೊಡಿ, ಚೆನ್ನಾಗಿಲ್ವಾ? ನಮ್ಮ ಕತೆನೇ ಸಿನಿಮಾ ಕೂತಿದ್ಯಪ್ಪ, ಇನ್ನೇನು ಸಿನಿಮಾ ಮಾಡಲಿ? ಅದು ಸರ್ಕಾರ ಮನೆ ಯಜಮಾನಿಗೆ 2,000 ಕೊಡ್ತಾರಲ್ವಾ, ಅದರ ಅಪ್ಲಿಕೇಶನ್ ಅಪ್ಪ ಇದು. ಸ್ವಲ್ಪ ಫಿಲ್ ಮಾಡ್ಕೊಡ್ತೀಯಾ? ಅದಕ್ಕೇನಂತೆ, ಕೊಡಿ. ಆಂಟಿ, ನಿಮ್ ಡೋರ್ ನಂಬರ್ 421 ತಾನೆ? ಅಯ್ಯೋ, ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ರಿ. ಯಾಕೆಂದ್ರೆ ನಮ್ದು 420 ಅಲ್ವಾ? ಆಂಟಿ, ಮನೆ ಯಜಮಾನಿ ಜಾಗದಲ್ಲಿ ಯಾರ ಹೆಸರು ಹಾಕ್ಬೇಕು? ಇದೇನು ಅಂತ ಪ್ರಶ್ನೆ ಕೇಳ್ತಾ ಇದೆಯಲ್ಲಪ್ಪ, ನನ್ನ ಹೆಸರು ಬರಬೇಕಲ್ವಾ? ಏಯ್, ಇಲ್ಲ ನನ್ನ ಹೆಸರು. ಕುಬ್ಬಚ್ಚಿ ಎಷ್ಟೇ ಹತ್ರ ಕಾರಿದ್ರು ಹದ್ದಾಗಲ್ಲ. ನೀನ್ ಗಂಟ್ಸಾಗಿದ್ರೆ ಬರೆಯೋ ಇವ್ರ ಹೆಸರು. ಬರೆಯೋ ನಾನು ನೋಡ್ತೀನಿ. ಆಂಟಿ, ಬಗ್ಲ ನಾಯಿ ಕಚ್ಚಲ್ಲ, ಬರೆಯೋ ನನ್ನ ಹೆಸರು ಪರವಾಗಿಲ್ಲ. ನಾನು ಬೊಗ್ಳೋ ನಾಯಿ ಅಲ್ಲ, ಹುಚ್ಚ ನಾಯಿ. ಆಂಟಿ, ಅವ್ರ ಹೆಸರೇ ಬರೆದು ಬಿಡ್ತೀನಿ. ಇವತ್ತು ನಿಂಗೆ ಏನೇನು ಕೆಲಸ ಇದೆಯಪ್ಪ? ಆಂಟಿ, ಅಪ್ಲಿಕೇಶನ್ ಬರ್ದಾದ್ಮೇಲೆ ಕ್ರಿಕೆಟ್ ಆಡೋದಕ್ಕೆ ಹೋಗ್ತೀನಿ. ಆಮೇಲೆ ಮಧ್ಯಾಹ್ನ ಆಫೀಸಲ್ಲಿ ಒಂದು ಮೀಟಿಂಗ್ ಇದೆ, ಅಲ್ಲಿಗೆ ಹೋಗ್ತೀನಿ. ನಿನ್ನ ಹೆಸರು ಬರ್ದಿಲ್ಲ ಅಂದ್ರೆ ನಾನು ಹೊಡಿಯೋ ಒಟ್ಟಿಗೆ ಹಾಸ್ಪಿಟಲ್, ಆಮೇಲೆ ಸ್ಮಶಾನಕ್ಕೆ ಹೋಗ್ತೀಯ. ಆಂಟಿ, ನಿಮ್ಮ ಸೈಜ್ ಏನು, ನನ್ನ ಸೈಜ್ ಏನು? ನನಗೆ ನೀವು ಹೊಡೆದು ಬಿಡ್ತೀರಾ? ನಾನು ಹೊಡಿಯಲ್ಲಪ್ಪ, ಚಾಕು ತಗೊಂಡು ನನ್ನ ಹೆಸರು ಏನಾದ್ರೂ ಬರ್ದಿಲ್ಲ ಅಂತಂದ್ರೆ ಹುಚ್ಚ ನಾಯಿ ತರ ಕಚ್ಬಿಡ್ತೀನಿ. ನನ್ನ ಹೆಸರು ಏನಾದ್ರೂ ಬರ್ದಿಲ್ಲ ಅಂದ್ರೆ ಹಾವಾಗಿ ಕಚ್ಬಿಡ್ತೀನಿ. ನಾಗಿಣಿ ನಾಯಿ ತರ ಕಚ್ತೀನಿ, ಹಾವ್ ತರ ಕಚ್ತೀನಿ, ನಾಯಿ ತರ ಕಚ್ತೀನಿ, ಹಾವ್ ತರ ಕಚ್ತೀನಿ, ನಾಯಿ ತರ, ಹಾವ್ ತರ, ನಾಯಿ ತರ. ಹಾವ್ ತರ, ಹಾವ್ ತರ, ನಾಯಿ ತರ, ಹಾವ್ ತರ, ನಾಯಿ ತರ. ಒಂದ್ ನಿಮಿಷ, ನಾನ್ ನಾಯಿ ತರ. ಹೌದು, ನೀನೇ ನಾಯಿ ತರ. ಅಯ್ಯೋ ಭಗವಂತ, ಕೇವಲ 8 ರೂಪಾಯಿ ಬಿಟ್ಟಿ ಕಾಫಿಗೆ ಆಸೆ ಪಟ್ಟು ಒಂದ್ ಕಡೆ ಹುಚ್ಚನಾಯಿ, ಈ ಕಡೆ ನಾಯಿ, ಇದ್ರ ಮಧ್ಯ ಸಿಗಾಕೊಂಡ್ಬಿಟ್ಟಲ್ಲಪ್ಪ. ನೋಡಿ, ಮನೆ ಯಜಮಾನಿ ಆಗ್ಬೇಕು ಅಂತಂದ್ರೆ ಸುಮ್ಮನೆ ಅಲ್ಲ, ಅದಕ್ಕೆ ಆದಂತಹ ಕೆಲವು ಅರ್ಹತೆಗಳು ಬೇಕು. ಮನೆ ಯಜಮಾನಿಗೆ ಇರಬೇಕಾದಂತಹ ಮೊದಲನೇ ಗುಣ ತಾಳ್ಮೆ, ಸಹನೆ. ಅದು ಎಂಥ ಪರಿಸ್ಥಿತಿನೇ ಬಂದ್ರು ಕೋಪ ಮಾಡ್ಕೊಬಾರ್ದು, ಧೈರ್ಯವಾಗಿರ್ಬೇಕು. ಎರಡನೇದು ಮಲ್ಟಿ ಟಾಸ್ಕಿಂಗ್, ಅಂದ್ರೆ ಒಂದೇ ಸಮಯಕ್ಕೆ 2-3 ಕೆಲಸನ ಮಾಡೋ ತಾಕತ್ತಿರ್ಬೇಕು. ಮೂರನೇದು ಬುದ್ಧಿವಂತಿಕೆ. 4ನೇದು ಮನೆ ಕೆಲಸ ಚೆನ್ನಾಗಿ ಮಾಡ್ಬೇಕು. ಇದ್ರಲ್ಲಿ ಯಾರು ಜಾಸ್ತಿ ವಿನ್ ಆಗ್ತಿರೋ ಅವರೇ ಈ ಮನೆ ಯಜಮಾನಿ. ಮೊದಲು ಯಾರು ಪಾತ್ರೆ ಚೆನ್ನಾಗಿ ತೊಳಿತಾರಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಏನಪ್ಪ ಪಾತ್ರೆ ತೊಳಿಬೇಕು ಅಂತ ಅಂದೆ, ಇಷ್ಟೊಂದು ಪಾತ್ರೆನಾ? ಅದು ಯಜಮಾನಿ ಸ್ಥಾನ ಅಂತಂದ್ರೆ ದೊಡ್ಡ ಸ್ಥಾನ, ಅದಕ್ಕೆ ಪಾತ್ರೆಗಳು ದೊಡ್ಡದಾಗಿರುತ್ತೆ. ತಾವು ದೊಡ್ಡ ಮನ್ಸು ಮಾಡಿ ತೊಳಿಬೇಕಷ್ಟೆ. ಇನ್ನು ಗೇಮ್ ಶುರು ಆಗಿಲ್ಲ, ನಾನೇ ಗೆದ್ದೆ ಅಂತೆ. ಪಾತ್ರೆನೇ ಎಳೆಯಕ್ ಆಗ್ತಿಲ್ಲ.
ಇಲ್ಲ, ಇನ್ನೇನ್ ತೊಳಿತೀರಾ? ಅಲ್ಲಿಗೆ ಪಾತ್ರೆ ತೊಳೆಯುವಂತಹ ನಿಮ್ಮ ಸಮಯ ಶುರು ಆಗ್ತದೆ ಈಗ. ವಾವ್, ಸೂಪರ್ ಸೂಪರ್. ಆಂಟಿ ಆಂಟಿ, ಒಳಗಡೆ ಇರೋ ಜಿಡ್ಡು ಹೊರಗಡೆ ಇರೋ ಮಸಿ ಎರಡು ಚೆನ್ನಾಗಿ ಹೋಗಿರ್ಬೇಕು. ಆಯ್ತಪ್ಪ. ನನಗೆ ಏ ಸುಮ್ಮನೆ ಇರಮ್ಮ, ಮಾಡ್ತಾ ಇದ್ದೀನಿ ಅತ್ತಗೆ. ನಿಮ್ಮಿಬ್ರದ್ದು ಆದಾಗ ಕರೀರಿ, ಸ್ವಲ್ಪ ಮಲಗಿರ್ತೀವಿ. ನಂದು ಮುಗೀತು. ಆಂಟಿ ಎಲ್ಲೋದ್ರು? ಎಲ್ಲೋದ್ರು? ಆಗಲ್ಲ ಅಂತ ಅನ್ಬಿಟ್ಟು ಮನೆಗಿನೆಗೆ ಹೋಗ್ಬಿಟ್ರಾ? ಎಕ್ಸ್ಕ್ಯೂಸ್ ಮೀ. ಎಲ್ಲಿಂದ ಬರ್ತಾ ಇದೆ ಈ ಅಶರೀರ ವಾಣಿ? ಆಂಟಿ, ಆಗಲ್ಲ. ಅಲ್ಲಿಗೆ ಈ ಗೇಮ್ನ ವಿನ್ನರ್ ನೀವೇ. ಈಗ ನಾನೊಂದು ಹಾಡು ಪ್ಲೇ ಮಾಡ್ತೀನಿ. ಆ ಹಾಡಿಗೆ ಯಾರು ಡ್ಯಾನ್ಸ್ ಆಡ್ಕೊಂಡು ಸೂಜಿಗೆ ದಾರ ಪಣಿಸ್ತಾರೋ ಅವರೇ ಗೆದ್ದಂಗೆ. ರೆಡಿನಾ? ರೆಡಿ. ಎಸ್. ನನ್ನ ಫೇವರಿಟ್ ಮ್ಯೂಸಿಕ್. ಏ, ಡ್ಯಾನ್ಸ್ ಆಡೋದು ಬಿಟ್ಟು ಪೋಣಿಸ್ರಿ. ಏ ಹೋಗಯ್ಯ, ನನ್ನ ಫೇವರಿಟ್ ಮ್ಯೂಸಿಕ್ ಬರ್ತಾ ಇದೆ. ಪೋಣಿಸ್ಬೇಕಂತ ಪೋಣಿಸ್ಬೇಕು. ಅಲ್ಲಿಗೆ ಈ ಟಾಸ್ಕ್ ಗೆದ್ದಿರೋದು ಅತ್ತೆ. ಈಗ ಧೈರ್ಯ, ಸಹನೆ, ತಾಳ್ಮೆ ಯಾರಿಗೆ ಜಾಸ್ತಿ ಇದೆ ಅಂತ ನೋಡೋಂತ ಟಾಸ್ಕ್. ಈಗ 2 ಹಲ್ಲಿನ ನಿಮ್ಮಿಬ್ರ ಹತ್ರ ತರ್ತೀನಿ. ನಿಮ್ಮಿಬ್ರಲ್ಲಿ ಯಾರು ಹೆದರ್ಕೊಳ್ಳದೆ ತಾಳ್ಮೆಯಿಂದ ಧೈರ್ಯವಾಗಿ ಕೂತಿರ್ತಾರೋ ಅವರೇ ಈ ಟಾಸ್ಕಿನ ವಿನ್ನರ್ಸ್. ಓಕೆ, ರೆಡಿ. ನಿಮ್ಮ ಸಮಯ ಶುರು ಆಗ್ತಿದೆ ಈಗ. ಅಳ್ಳಾಡ್ಕೊಡ್ದು. ಅಲ್ಲ, ಅಲ್ಲಿಗೆ ಟಾಸ್ಕ್ ವಿನ್ನರ್ ನೀವು. ಥ್ಯಾಂಕ್ ಯು. ಅರೆ, ಪ್ಲಾಸ್ಟಿಕ್ ಅಲ್ಲಿ ಅಯ್ಯಯ್ಯ, ಅಲ್ಲಿ ತಾಸ್ ಕೊಟ್ಬಿಟ್ಟು ಇವನು ಇಲ್ಲಿ ತರ ಓಡೋಗ್ತಾವನೆ. ಈಗ ನಿಮ್ಮ ಸ್ಕೋರ್ಗಳು: ಅತ್ತೆ 1 ಆಟ ಗೆದ್ದಿದ್ದಾರೆ, ಕತ್ತೆ ಸೊಸೆ 2 ಆಟ ಗೆದ್ದಿದ್ದಾರೆ. ಹಾಗಾಗಿ ಅತ್ತೆ ಈ ಆಟ ಗೆಲ್ಲೇಬೇಕು. ಏನಪ್ಪ ಮುಂದಿನ ಆಟ? ಈಗ ಬುದ್ಧಿವಂತಿಕೆ ಯಾರಿಗೆ ಜಾಸ್ತಿ ಇದೆ ಅಂತ ನೋಡ ಆಟ. ಅಲ್ಲಿಗೆ ಯಾರು ಪ್ರಶ್ನೆ ಕೇಳ್ತೀರಾ, ಯಾರು ಉತ್ತರ ಕೊಡ್ತೀರಾ? ಅತ್ತೆನೇ ಪ್ರಶ್ನೆ ಕೇಳಿ, ನಾನು ಉತ್ತರ ಕೊಡ್ತೀನಿ. ಓಕೆ. ಓಕೆ ಅತ್ತೆ, ನೀವೇ ಈಗ ಕ್ವಶನ್ಗಳನ್ನ ಶುರು ಹಚ್ಕೊಳ್ಳಿ. ಮೊದಲ ಪ್ರಶ್ನೆ: ಶಾರುಖ್ ಖಾನ್ ಯಾಕೆ ಕರ್ನಾಟಕದಲ್ಲಿ ಹುಟ್ಟಿಲ್ಲ? ಯಾಕೆ ಅಂದ್ರೆ ಅವನಿಗೆ ಕನ್ನಡ ಬರಲ್ಲ. ಸೂಪರ್. ಮುಂದಿನ ಪ್ರಶ್ನೆ: ಒಂದು ಮಡಿಕೆಯಲ್ಲಿ ಇದಿದ್ರೆ ನೀರ್ ಹಾಕಕ್ಕಾಗಲ್ಲ, ಏನದು? ಹೇಳಮ್ಮ. ಗೊತ್ತಾಗ್ತಿಲ್ಲ. ತೂತು ಕಣೆ, ಧದ ಮಡಿಕೆ. ತೂತಿದ್ರೆ ನೀರ್ ಹಾಕಕ್ಕಾಗತ್ತಾ? ಗದ್ದಿ. ಸೂಪರ್ ಪ್ರಶ್ನೆ. ಬರ್ಲಿ ಮೂರನೇದು ಬರ್ಲಿ. ಮೂರ ಪ್ರಶ್ನೆ: ಮರಗಳೇ ಇಲ್ದಿರೋ ಕಾಡು ಯಾವುದು? ಮರ ಇಲ್ದೆ ಕಾಡಲ್ಲಿ ಮರ ಇಲ್ದೆ ಇರುತ್ತೆ. ಇದೆಯಲ್ಲ, ಸಿಮ್ ಕಾಡು. ಒಂದು ಹುಲಿ ಜಿಂಕೆ ಪಕ್ಕದಲ್ಲಿ ಬಂದ್ರೇನು ತಿನ್ನಲ್ಲ, ಯಾಕೆ? ಅದಕ್ಕೆ ಹಸಿವಿರಲ್ಲ, ಅದಕ್ಕೆ. ಅಯ್ಯೋ ಮೂದವಿ, ಆ ಹುಲಿ ಶ್ರಾವಣ ಮಾಸ ಮಾಡ್ತಾ ಇತ್ತು. ಲೀಡು ಅತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್: ಒಬ್ರು ಮನೇಲಿ ಫ್ಯಾನ್ ಇದ್ರು, ಅವರು ನೇಣ ಹಾಕೊಳಕ್ ಆಗ್ತಾ ಇರ್ಲಿಲ್ಲ, ಯಾಕೆ? ಅವ್ರಿಗೆ ಸಾಯಕ್ ಇಷ್ಟ ಇರಲ್ಲ, ಅದಕ್ಕೆ. ಅಯ್ಯೋ ಗೂಬೆ, ಅವ್ರು ಸಾಯ್ಬೇಕು ಅಂತ ಇದ್ರು ಫ್ಯಾನ್ ಅಲ್ಲಿ ನೇಣ ಹಾಕೊಳಕ್ ಆಗಲ್ಲ.
ಯಾಕಂದ್ರೆ ಅದು ಟೇಬಲ್ ಫ್ಯಾನು. ಸೂಪರ್ ಆಂಟಿ ಸೂಪರ್. ನಿಮ್ ಸೊಸೆಗೆ ನಿಮ್ಮ ಯಾವ ಪ್ರಶ್ನೆಗೂ ಉತ್ತರ ಕೊಡೋದಕ್ಕಾಗಿಲ್ಲ, ಹಂಗಾಗಿ ನೀವೇ ವಿನ್ನರ್. ಇರಪ್ಪ, ಈ ಮನೆಗೆ ಒಳ್ಳೆ ಯಜಮಾನಿ ಆಗ್ಲಿ, ದೊಡ್ಡವರು ಚಿಕ್ಕವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಆಂಟಿ, ಒಬ್ರು ಯಜಮಾನಿ ಆಗ್ಬೇಕು ಅಂದ್ರೆ ಮುಖ್ಯವಾಗಿ ಬೇಕಾಗಿರೋ ಗುಣನೇ ಬಿಟ್ಕೊಡೋದು. ನೀವು ದೇವ್ರಾಗ್ಬಿಟ್ರಿ ಆಂಟಿ, ನೀವು ದೇವ್ರಾಗ್ಬಿಟ್ರಿ. ಬೇಡಪ್ಪ. ಹೌದು, ನಮ್ಮ ಅತ್ತೆಗೆ ಎಷ್ಟು ಒಳ್ಳೆ ಬುದ್ಧಿ ಇದೆ, ನೀವೇ ಯಜಮಾನಿ ಆಗಿತ್ತೆ. ಹಾಗಾಗಿ ನಮ್ಮ ನಿರ್ಧಾರ, ಈ ಮನೆ ಯಜಮಾನಿ ನೀವೇ ಆಂಟಿ. ಒಂದ್ ನಿಮಿಷ ಪಾಮ್ ಫಿಲ್ ಮಾಡ್ಬಿಡ್ತೀನಿ, ತಗೊಳ್ಳಿ ಆಂಟಿ. ಏನು ನಿಮ್ಮ ಇಚ್ಛೆ ಅಂತ ಆಗ್ಲಿ. ಇರಿ ಎಪಿಸೋಡ್ ಮುಗಿಸೋಕ್ಕೂ ಮುಂಚೆ ನಂಗೊಂದು ಮೆಸೇಜ್ ಇದೆ. ಮನೆಯಲ್ಲಿ ಯಾರ ಯಜಮಾನಿ ಅನ್ನೋದು ದೊಡ್ಡದಲ್ಲ, ಒಟ್ಟಿಗೆ ಬಾಳೋದು, ಒಬ್ರಿಗೊಬ್ರು ಬಿಟ್ಕೊಡೋದು, ಇದು ದೊಡ್ಡತನ. ಇದನ್ನ ಯಾರು ಮಾಡ್ತಾರೋ ಅವರೇ ಮನೆ ಯಜಮಾನಿ. ಏನೇ ಹಲ್ಕಿಸಿತಯ್ಯ ಮುಸ್ಸತಿ ಕಾಗೆ.